ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಮೇಷರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಮೇಷರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡಿಂದ ಏನ್ ಮೆಸೇಜಸ್ ಇದೆ ನೋಡೋಣ. ಥ್ಯಾಂಕ್ ಯು. 8 ಆಫ್ ಸ್ಕ್ರೋಲ್ಸ್, ಪಾರ್ಟ್ಸ್ ಅನ್ನೋನ್. ಓಕೆ, ಸೊ ಮೇಷ ರಾಶಿಯವರಿಗೆ ಒಂದು ಡಿಲೇಸ್ ಆಗುವಂಥದ್ದು ಆಲ್ರೆಡಿ ತೋರಿಸ್ತಾ ಇದೆ. ಲೈಫಲ್ಲಿ ಡಿಲೇಸ್ ಆಗುವಂಥದ್ದು ಆ್ಯಂಡ್ ಯಾವ ಕಡೆ ನಾವು ಪಾತ್ನ ಚೂಸ್ ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಆಕಾಶಿಕ್ ಕಾರ್ಡ್ ರೆಕಾರ್ಡಿಂದ ಬಂದಿರುವಂಥದ್ದು ನಿಮ್ಮಲ್ಲಿ ಪಾಸಿಟಿವ್ ಸೈಡು ಇದೆ ವಿಚಾರಗಳು ಆ್ಯಂಡ್ ನೆಗೆಟಿವ್ ಸೈಡು ಇದೆ. ಓಕೆ, ಆ್ಯಂಡ್ ನಿಮ್ಗೆ ಗೊತ್ತಿದೆ, ನಿಮ್ಮ ಒಳ ಮನಸ್ಸಿಗೆ ಗೊತ್ತಿದೆ ನೀವು ಯಾವುದನ್ನ ಚೂಸ್ ಮಾಡಬೇಕು ಅಂತ ಅನ್ನೋದು. ಆ್ಯಂಡ್ ನೀವು ಇಲ್ಲಿ ಮೇನ್ ಆಗಿ ನಿಮಗೆ ಹೆದರಿಕೆ ಇರೋದು, ನಾನು ಯಾವುದೋ ಒಂದು ಕೆಲಸಕ್ಕೆ ಹೋದ್ರೆ ಅಂತ ಅಂದರೆ ನನಗೆ ಅಲ್ಲಿ ಸ್ಟಕ್ ಆಗಿಬಿಡುತ್ತೋ ಏನೋ, ಅಥವಾ ಡಿಲೇಸ್ ಆಗ್ಬೋದೇನೋ, ನಾನು ಸಕ್ಸಸ್ಫುಲ್ ಆಗ್ತೀನೋ ಇಲ್ಲೋ ಅಂತ ಹೇಳ್ಬಿಟ್ಟು ಯೋಚನೆಯಲ್ಲಿ ಇದ್ದೀರಾ. ಓಕೆ, ಸೊ ನೀವು ಪಾಸಿಟಿವ್ ವೇಯಲ್ಲಿ ನೀವೇನಾದರೂ ತಗೊಂಡು ಮುಂದುವರೆದ್ರೆ ಅಂತ ಅಂದರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಒಂದು ಬಾಂಡಿಂಗ್ಸ್, ರಿಲೇಶನ್ಶಿಪ್ ಬಾಂಡಿಂಗ್ಸ್ ಅಥವಾ ಕಮ್ಯುನಿಕೇಷನ್ ಆಗಿರ್ಬೋದು ನಿಮಗೆ ತಾನಾಗೇನೆ ಬರ್ತಾ ಹೋಗುತ್ತೆ. ಓಕೆ, ನಿಮಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮಗೆ ಹೆಲ್ಪ್ ಮಾಡುವಂಥದ್ದು, ಹೊಸ ಹೊಸ ಜನ ನಿಮಗೆ ಏನೋ ಅಟ್ರಾಕ್ಷನ್ ಆಗುವಂಥದ್ದು ಆ್ಯಂಡ್ ಅವ್ರ ಕಡೆಯಿಂದ ಮೆಸೇಜಸ್ ಬರುವಂಥದ್ದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಬಿ ಪಾಸಿಟಿವ್ ಆ್ಯಂಡ್ ಬಿ ಬೋಲ್ಡ್. ಓಕೆ, ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನೋದು ಮೇಷರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡಿಂದ. ಥ್ಯಾಂಕ್ ಯು. ಓಕೆ, ಟ್ರಿಕರಿ ಆ್ಯಂಡ್ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಕೂಡ ಹೀಲ್ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಅನಿಮಲ್ ಲವರ್ಸ್ ಇರ್ಬೋದು ಅಂತ ಅನಿಸುತ್ತೆ. ಇಲ್ಲೂ ಕೂಡ ಅಳಿಲು ಫಾಕ್ಸ್ ಬಂದಿರುವಂಥದ್ದು. ಎಲ್ಲೋ ಒಂದು ಕಡೆ ನೀವು ಕೂಡ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಹೇಳ್ಬಿಟ್ಟು ನೀವು ಕೂಡ ಚಾಂಟ್ ಮಾಡ್ತಾ ಇರ್ಬೋದು, ಅಥವಾ ಅನಿಮಲ್ ಸ್ಪಿರಿಟ್ಸ್ ಅದ್ರ ಬಗ್ಗೆ ನಿಮ್ಮ ಗಮನ ಇರಬಹುದು. ಓಕೆ, ಇಟ್ಸ್ ಫುಲ್ ಆಫ್ ಅನಿಮಲ್ಸ್ ಆ್ಯಂಡ್ ಅನಿಮಲ್ ಲವರ್ ಕೂಡ ಆಗಿರಬಹುದು. ಆ್ಯಂಡ್ ರೀಸೆಂಟಾಗಿ ನೀವು ಅವ್ರನ್ನ ಕಳ್ಕೊಂಡು ಇರ್ಬೋದು, ಅದರಲ್ಲಿ ದುಃಖದಲ್ಲೂ ಕೂಡ ಇರ್ಬೋದು. ಸೊ ಅದನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ. ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಮೇಷರಾಶಿಯವರಿಗೆ ಅಂತ ಅನ್ನೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, 7 ಆಫ್ ಕಪ್ಸ್ ಆ್ಯಂಡ್ ದ 2 ಆಫ್ ಸಾರ್ಟ್ಸ್. ಇಲ್ಲೂ ಕೂಡ ಅದೇ ಥರನೇ ಮೆಸೇಜಸ್ ಬಂದಿರೋದು. ನಿಮಗೆ ಸಾಕಷ್ಟು ಬಾರಿ ಕೆಲವೊಂದ್ಸರಿ ಹೆಂಗಾಗಿದೆ ಅಂತಂದರೆ ಅಪಾರ್ಚುನಿಟೀಸ್ ಇದೆ, ಎಲ್ಲದೂ ಕೂಡ ಇದೆ, ಬಟ್ ಅದನ್ನು ನಿಮಗೆ ಮನಸ್ಸಿಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಓಕೆ, ಆ್ಯಂಡ್ ಒಂದೇ ಸತಿ ಬಂದಿರುವಂಥದ್ದು ಅಪಾರ್ಚುನಿಟೀಸ್, ಒಂದೇ ಸತಿ ಬಂದಿರುವಂಥದ್ದು ಆ್ಯಂಡ್ ನಿಮಗೆ ಯಾವುದು ಸರಿ ಅಥವಾ ಯಾವುದು ತಪ್ಪು ಅಂತ ಅನ್ನೋದು ಕ್ಲಾರಿಟಿ ನಿಮ್ಮಲ್ಲಿ ಆ್ಯಕ್ಚುಲಿ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಅದು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ್ಯಕ್ಷನನ್ನು ತಗೊಳ್ಲಿಕ್ಕೆ ನೀವು ಹೆದರ್ತಾ ಇದ್ದೀರಾ. ಅಂದರೆ ಇನ್ಸೈಡಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಆ ಟ್ರಾಮಾ ಇದೆ, ಅದು ಚೈಲ್ಡ್ಹುಡ್ ಟ್ರಾಮಾ ಆಗಿರ್ಬೋದು, ಅಥವಾ ನಿಮಗೆ ಲಾಸ್ ಆಗಿರುವಂಥದ್ದು ಪದೇ ಪದೇ ನೆನಪಿಗೆ ಬಂದು ಆ ಕೆಲಸನ ನೀವು ಮುಂದೂಡ್ತಾ ಇದ್ದೀರಾ. ಸೊ ಆ ಥರದಲ್ಲಿ ನಿಮಗೆ ಅದು ಕೂಡ ಭಯ ಇದೆ. ಆ್ಯಂಡ್ ಜಾಸ್ತಿ ಎಲ್ಲಾದರೂ ಮೋಸ ಮಾಡಿಬಿಟ್ರೆ ಅದು ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಯಾರನ್ನೋ ಒಬ್ರನ್ನ ನಂಬಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನೋದು.
ಟ್ಯೂನ್ ಇನ್ ಟು ಯುವರ್ ಡಿವೈನ್ ಪೊಟೆನ್ಷಿಯಲ್, ಬ್ರಿಂಗ್ ದ ವರ್ಲ್ಡ್ ಇನ್ ಟು ಹಾರ್ಮೋನಿ. ಓಕೆ, ಐ ವಿಲ್ ಟೇಕ್ ಹಾರ್ಮೋನಿ ವರ್ಡ್. ಎಲ್ಲೋ ಒಂದು ಕಡೆ ರಿಲೇಶನ್ಶಿಪ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಸೊ ಕುತ್ಕೊಂಡು ಮಾತನಾಡುವಂತಹ ಅವಶ್ಯಕತೆ ಇನ್ನೂ ಕೂಡ ಇದೆ. ಹೋಗ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು ಅಂಡ್ ಕಮ್ಯುನಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂಡ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಿರೋ ಅಂಡ್ ಮನ್ಸ್ ಬಿಚ್ಚು ಮಾತಾಡ್ತಿರೋ ಅಂಡ್ ಏನ್ ಪ್ರಾಬ್ಲಮ್ಗೆ ಅವ್ರ ಎದುರುಗಡೆ ಇರೋರು, ಅಪೋಸಿಟ್ ಕಡೆ ಇರೋರು, ಸೊ ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವು ಮಾತಾಡ್ಲಿ ಅಂತ ಹೇಳ್ಬಿಟ್ಟು. ಸೊ ಅದ್ ನಿಮ್ಗೆಲ್ಲೋ ಒಂದ್ ಕಡೆ ಕ್ಲಾಶಸ್ ಅನಿಸ್ತಾ ಇದೆ. ನಂಬಿಕೆ ಒಂದು ಏನ್ ಹೇಳ್ತಾರೆ, ನಂಬಿಕೆ ಇಲ್ಲದೆ ಇರುವಂತದ್ದು. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮನ್ನ ನೀವು ಬೌಂಡ್ರೀಸ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಸತ್ತೆ. ಸೊ ಇಲ್ಲಿ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ನಾವು ಏನ್ ಹೇಳ್ತಾ ಇರೋದು, ಇಲ್ಲೊಂದು ಮೆಸೇಜಸ್ ಏನು ಅಂತ ಅಂದ್ರೆ, ಒಂದು ಹಾರ್ಮೋನಿ ಬರುವಂತದ್ದು ಇದೆ. ಸೊ ಹಾಗಾಗಿ ಅಂದ್ರೆ ಒಂದು ಸಂಬಂಧಗಳು ಚೆನ್ನಾಗಾಗುವಂಥದ್ದು ಇದೆ. ಅದನ್ನ ನೀವು ವ್ಯಕ್ತಪಡಿಸಿದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂಡ್ ಕೃಷ್ಣನ ಭಕ್ತರು ಕೂಡ ಆಗಿರ್ಬೋದು, ಯಾಕಂದ್ರೆ ಕೊಳಲ್ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಏಂಜಲ್ಸ್ ಗಳನ್ನ ನೀವು ನಂಬ್ತಾ ಇರ್ಬೋದು. ಮೇಷರಾಶಿಯವರಿಗೆ ಮತ್ತೇನ್ ಮೆಸೇಜಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. Vibrational alignment. When you align with the universe, your intuition becomes stronger. ಇವಾಗ ನೀವೇನ್ ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೂ ಮತ್ತೆ ನಿಮ್ಮ ಆಸೆಗಳು ಏನಿದೆನೋ ಅದು ಅಲೈನ್ಮೆಂಟ್ ಅಲ್ಲಿ ಇಲ್ಲ. ಓಕೆ, ಸೊ ಇದು ಡೆಪ್ತ್ ಆಗಿ ಬಂದಿರುವಂತಹ ಒಂದು ಮೆಸೇಜಸ್ ನಿಮ್ಗೆ. ನೀವು ಯಾವ ಕಾರಣಕ್ಕೆ ನೀವು ಹುಟ್ಟಿದಿರೋ ಅದಕ್ಕೆ ರಿಲೇಟೆಡ್ ಆಗಿ ನೀವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನೀವೇನ್ ಮಾಡಿದ್ರು ಒಂದು ಸ್ಯಾಟಿಸ್ಫೈ ಇರೋದಿಲ್ಲ ಅಲ್ವಾ. ಸೊ ಯಾರಿಗೆಲ್ಲ ಸ್ಯಾಟಿಸ್ಫೈ ಇದ್ರೆ ಅಂದ್ರೆ ಓಕೆ, ನಾವು ಕೆಲಸ ಮಾಡ್ತಾ ಇರೋದಕ್ಕೂ ಮನೆಗೆ ಬಂದಾಗಿದ್ಮೇಲೆ ಚೆನ್ನಾಗ್ ಅನ್ಸುತ್ತೆ, ನಾವ್ ಯಾವುದೇ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ ಏನು ಮಾಡ್ತಾ ಇಲ್ಲ ಆಗ್ತಾ ಇಲ್ಲ ಅಂತಂದ್ರೆ ಓಕೆ. ಬಟ್ ಇಲ್ಲಿ ಮೋಸ್ಟ್ ಆಫ್ ದಿ ಕೇಸಲ್ಲಿ ನಾನು ನೋಡೋದಾದ್ರೆ ನೀವು ಆಸೆ ಪಡ್ತಾ ಇರೋದು ಬೇರೆ ಅಂಡ್ ನೀವು ಕೆಲಸ ಮಾಡ್ತಿರೋದು ಬೇರೆ. ಸೊ ಅಲೈನ್ಮೆಂಟ್ ಅಲ್ಲಿ ಇಲ್ಲ, ಅಂದ್ರೆ ಒಂದೇ ಲೈನ್ ಅಲ್ಲಿ ಅಂತ ಏನ್ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಅಂದ್ರೆ ನೀವ್ ಏನೇ ಕೆಲಸ ಮಾಡಿದ್ರು ಕೂಡ ಅಡೆತಡೆಗಳು ಬರುತ್ತೆ. ಓಕೆ, ಅಂಡ್ ಚಾಲೆಂಜಸ್ ಜಾಸ್ತಿ ಬರುತ್ತೆ, ಈಸಿಯಾಗಿ ಆಗಲ್ಲ. ಏನ್ ಮಾಡಿದ್ರು ಕೂಡ ತುಂಬಾ ಕಷ್ಟಪಟ್ಟು ಮಾಡುವಂತಹ ಒಂದು ಸಂದರ್ಭಗಳು ಬಂದು ಹೋಗುತ್ತೆ. ಹಾಗಾಗಿ ನಿಮ್ಮ ಒಂದು ಅಲೈನ್ಮೆಂಟಿಗೆ ನೀವೇನಾದ್ರೂ ನಿಮ್ಮ ಒಂದು ಸೋಲ್ ಪರ್ಪಸ್ ಜೊತೆಗೆ ನೀವೇನಾದ್ರೂ ನಡ್ಕೊಂತ ಹೋದ್ರೆ ಇಂಟ್ಯೂಷನ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಪಾತ್ವೇಗಳು ಈಸಿಯಾಗಿ ನಿಮ್ಗೆ ಬರ್ತಾ ಹೋಗುತ್ತೆ ಅಂಡ್ ಯಾವುದೇ ರೀತಿಯಾದಂತಹ ಕಷ್ಟಗಳು ಇರೋದಿಲ್ಲ. ಓಕೆ, ಸೊ ಮಾರ್ಚ್ 2 ಮತ್ತೆ 3ನೇ ತಾರೀಕು ಟ್ಯಾರೋ ರೀಡಿಂಗ್ ಇದ್ದು ಮಾಸ್ಟರ್ ಕ್ಲಾಸ್, ಓಕೆ, ಬೂತ್ ಕ್ಯಾಂಪ್ ಇರುತ್ತೆ. ಸೊ ಸಂಜೆ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟ್ಯಾರೋ ಕಾರ್ಡ್ ರೀಡಿಂಗ್ ಕಲಿಬೇಕು ಅಂತ ಅನ್ನೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಆ ಬೂತ್ ಕ್ಯಾಂಪ್ಗೆ ನೀವು ಬಂದು ಜಾಯ್ನ್ ಆಗ್ಬೋದು. ಸೊ 2 days ಇರುತ್ತೆ, ಅದು ಫ್ರೀ ಆಗಿ ಇರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಮೇಷರಾಶಿಯವರಿಗೆ ಒಂದು ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ. ಸೊ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.